ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಮಿಡ್ ವೀಕ್ ಎವಿಕ್ಷನ್ ಇದನ್ನ ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ. ಇದಂತೂ ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗೂ ಖುಷಿ ಪಡೋ ವಿಷಯ, ಅಲ್ಲ ಅವ್ರ ಫ್ಯಾನ್ಸ್ಗೂ ಸತನೂ ಖುಷಿ ಪಡೋ ವಿಷಯ ಅಂತಲೇ ಹೇಳ್ಬೋದು. ಅಂಥದ್ದೊಂದು ಸುದ್ದಿ ಅಂತ ಹೇಳ್ಬೋದು. ಇವರ ನಿಜಕ್ಕೂ ಮಿಡ್ ವೀಕ್ ಎವಿಕ್ಷನ್ ಇದ್ದಾರೆ. ಧನ್ರಾಜ್ ಅವ್ರು ಮಾಡಿದ ಮೋಸಕ್ಕೂ ಹಾಗೂ ಮಿಡ್ ವೀಕ್ ಎವಿಕ್ಷನ್ನಿಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಇದಂತೂ 100% ಕನ್ಫರ್ಮ್. ಮಿಸ್ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆಗ ಮಾತ್ರ ನಿಮಗೆ ಅರ್ಥ ಆಗೋದು. ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಮನೆ ಟಿಕೆಟ್ ಫಿನಾಲೆ ವೀಕ್ ಆಗಿದ್ರೆ, ಈ ವಾರ ಬಿಗ್ ಬಾಸ್ ಮನೆ ಅಂತೂ ನೋ ಎಲಿಮಿನೇಷನ್ ಬಚಾವ್ ಹೋಗೋಕ್ಕೆ ಟಾಸ್ಕ್ಗಳು ಅಂತಲೇ ಹೇಳ್ಬೋದು. ಅದರಲ್ಲಿ ಮಿಡ್ ವೀಕ್ ಎವಿಕ್ಷನಿಂದ ಯಾರೆಲ್ಲ ಬಚಾವ್ ಆಗ್ತಾರೋ ಅನ್ನೋದು ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಹಾಗೂ ಪ್ರೇಕ್ಷಕರು ತುಂಬಾ ಕುತೂಹಲ ಆಗಿತ್ತು. ಯಾರು ಮಿಡ್ ವೀಕ್ನಲ್ಲಿ ಹೋಗುತ್ತಾರೆ, ಅಷ್ಟು ಬರೀ ಕಷ್ಟಪಟ್ಟು ಆಟ ಆಡಿದ್ದಾರೆ. ನಮ್ಮ ಫ್ಯಾನ್ಸಲ್ಲಿ ಯೋಚನೆ ಮಾಡ್ತಿರ್ಬೋದು, ಅವರ ಫ್ಯಾನ್ಸ್ ನಮ್ಮ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಹೋಗ್ತಾರಾ ಇಲ್ವಾ ಅನ್ನೋದು ತುಂಬಾ ಚಿಂತೆ ಆಗಿತ್ತು ಅಂತ ಹೇಳ್ಬೋದು ಎಲ್ಲ ಕಂಟೆಸ್ಟೆಂಟ್ಗಳಿಗೂ. ಆದರೂ ಈ ವಾರ ಟಾಸ್ಕ್ಗಳು ನೋಡಿರ್ಬೋದು, ಹೈ ವೋಲ್ಟೇಜ್ ಟಾಸ್ಕ್ ಅಂತ ಹೇಳ್ಬೋದು. ಎಲ್ಲರಿಗೂ ಒಂದು ಡೌಟ್ ಇತ್ತು, ಬಿಗ್ ಬಾಸ್ ಲಾಸ್ಟಿಗೆ ಯಾಕೆ ಈ ರೀತಿ ಮಾಡಿದ್ರು, ಆಫ್ ಪಾಯಿಂಟ್ಸ್ ಯಾಕೆ ತಗೊಂಡ್ರು ಅನ್ನೋದ್ರ ಬಗ್ಗೆ ಎಲ್ಲರೂ ಒಂಥರ ಕ್ವಶನ್ ಮಾರ್ಕ್ ಹಾಕ್ತಿರ್ಬೋದು. ಭವ್ಯ ರಿವಿಷನ್ ರೇಸ್ ಮಾಡ್ತಾರೆ, ಬಿಗ್ ಬಾಸ್ ಯಾಕೆ ಈ ಲಾಸ್ಟ್ ಟಾಸ್ಕ್ನಲ್ಲಿ ಈ ರೀತಿ ಮಾಡಿದ್ರು ಅಂತಂದರೆ, ಈ ವಾರ ಮಿಡ್ ವೀಕ್ ಎವಿಕ್ಷನ್ ಏನೂ ಇಲ್ಲ, ಅದೆಲ್ಲ ಫೇಕ್ ಅಷ್ಟೇ. ಇವಾಗ ಮಿಡ್ ವೀಕ್ ಎವಿಕ್ಷನ್ ನಡೆಯೋದು ಫೇಕ್ ಅಂತಲೇ ಹೇಳ್ಬೋದು. ಅಂದರೆ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ. ಪ್ರ್ಯಾಂಕ್ ಮಿಡ್ ವೀಕ್ ಎವಿಕ್ಷನ್ ಆಗಿರುತ್ತೆ ಇದು ಎಲಿಮಿನೇಷನ್ನು. ಹೌದು, ಮೂಲಗಳ ಮಾಹಿತಿ ಪ್ರಕಾರ ಮಿಡ್ ವೀಕ್ ಎವಿಕ್ಷನ್ ಏನೂ ಇಲ್ಲ, ಜಸ್ಟ್ ಒಂದು ಫ್ರ್ಯಾಂಕ್ ಮಾಡ್ತಾರೆ ಅಷ್ಟೇ ಕಂಟೆಸ್ಟೆಂಟ್ಗಳ ಮೇಲೆ. ಅದರಲ್ಲಿ ಮಿಡ್ ವೀಕ್ ಎವಿಕ್ಷನಲ್ಲಿ ಫಸ್ಟ್ ಸೇವ್ ಯಾರು ಆಗ್ತಾರೆ ಅಂತಂದರೆ, ಅದು ಬಂದು ಮುಗಿಸಿದವ್ರು ಆಗ್ತಾರೆ, ಮಂಜಣ್ಣವ್ರು ಆಗ್ತಾರೆ, ತ್ರಿವಿಕ್ರಮ್ ಅವ್ರು ಆಗ್ತಾರೆ. ಲಾಸ್ಟಿಗೆ ಬಾಟಮ್ ರಜತ್ ಅವ್ರು ಕೂಡ ಸೇವ್ ಆಗ್ತಾರೆ. ಅದ್ರ ಬಾಟಮ್ 2ನಲ್ಲಿ ಭವ್ಯಗೌಡ ಹಾಗೂ ಮತ್ತೆ ಯಾರು ಇರ್ತಾರೆ ಅಂದರೆ ಗೌತಮ್ ಅವ್ರು ಇರ್ತಾರೆ ಬಾಟಮ್ 2ನಲ್ಲಿ. ಅರ್ಧದಲ್ಲಿ ಏನಂತಂದರೆ ಪ್ರ್ಯಾಂಕ್ ಎಲಿಮಿನೇಷನ್ ಭವ್ಯಗೌಡ ಅವ್ರು ಔಟ್ ಆಗ್ತಾರೆ. ಅದಕ್ಕೋಸ್ಕರ ಭವ್ಯಗೌಡರು ಅಷ್ಟು ಬರೀ ಅಳ್ತಿರೋದು ಅರ್ಧದಲ್ಲಿ. ಅವರು ಮಿಡ್ ವೀಕ್ ಎವಿಕ್ಷನ್ ಎಲಿಮಿನೇಟ್ ಆದರು ಅನ್ನೋ ರೀತಿ ಬಿಗ್ ಬಾಸ್ ಫ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಕಂಟೆಸ್ಟೆಂಟ್ಗಳ ಮೇಲೆ. ಅದಕ್ಕೋಸ್ಕರ ಭವ್ಯಗೌಡರು ತುಂಬಾ ಫೀಲ್ ಮಾಡ್ಕೊಂಡು ಅಳ್ಕಂತ ಅವ್ರದ್ದೆಲ್ಲ ಹೇಳ್ತಾರೆ. ಲಾಸ್ಟಿಗೆ ಅವ್ರು ಏನು ಹೋಗೋ ಟೈಮ್ನ ಬಿಗ್ ಬಾಸ್ ಹೇಳ್ತಾರೆ, ಇದು ನೀವು ಇನ್ನೂ ಒಳಗೆ ಹೋಗ್ಬೋದು ಅಂತೇಳಿ. ಅವಾಗ ಮತ್ತೆ ಸೆಕೆಂಡ್ ಟೈಮ್ ಅನಿಸುತ್ತೆ ಭವ್ಯಗೌಡವರಿಗೆ ಈ ರೀತಿ ಆಗ್ತಿರೋದು. ಹೌದು, ಇವಾಗ ಯಾವುದೇ ರೀತಿಯ ಮಿಡ್ ವೀಕ್ ಎವಿಕ್ಷನ್ ಅಂತೂ ಇಲ್ಲ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಮಿಡ್ ವೀಕ್ ಎವಿಕ್ಷನ್ ಇದ್ದರೂ ಯಾರು ಹೋಗ್ಬೇಕಿತ್ತು ಮನೆಗೆ ಅನ್ನೋದನ್ನು ಕಮೆಂಟ್ ಮಾಡಿ. ಅದಕ್ಕೋಸ್ಕರ ಅನಿಸುತ್ತೆ ಬಿಗ್ ಬಾಸ್ ಲಾಸ್ಟ್ ಟಾಸ್ಕ್ನಲ್ಲಿ ಗೆದ್ದರು. ಯಾಕೆ ತೆಗ್ದಿರ್ಬೋದು ಅಂತಂದರೆ, ಇದು ಧನ್ರಾಜ್ ಅವ್ರು ಮೋಸ ಮಾಡಿರಲಿಲ್ಲ, ಆ ಕಾರಣಕ್ಕೋಸ್ಕರ ಮಿಡ್ ವೀಕ್ ಎವಿಕ್ಷನ್ ತೆಗ್ದಿರ್ಬೋದು. ಯಾಕಂತಂದರೆ ಅದು ಕ್ಲಿಯರಾಗಿ ಕಾಣುತ್ತೆ ಧನ್ರಾಜ್ ಅವ್ರು ಮಾಡಿರೋದು ಮೋಸ ಬಂದು, ಅದಕ್ಕೋಸ್ಕರ ತೆಗ್ದಿರ್ಬೋದು ಅಂತ ಮೂಲಗಳ ಮಾಹಿತಿ ಪ್ರಕಾರ ಇದೆ. ಹೌದು, ಧನ್ರಾಜ್ ಅವ್ರು ಲಾಸ್ಟ್ ಗೇಮ್ನಲ್ಲಿ ಎಲ್ಲರಿಗೂ ಟರ್ನಿಂಗ್ ಪಾಯಿಂಟ್ ಇತ್ತಂತ ಹೇಳ್ಬೋದು. ಏನಂತಂದರೆ ಇದು ನಾಮಿನೇಷನ್ ಬಚಾವಾಗೋದು ಮಿಡ್ ವೀಕಿಂದ. ಅದರಲ್ಲಿ ಧನ್ರಾಜ್ ಅವ್ರು ಲಾಸ್ಟ್ ಗೇಮಿಗೆ ಮೋಸ ಮಾಡಿದ್ದಕ್ಕೋಸ್ಕರ ಇನ್ನೂ ತೆಗ್ದಿರ್ಬೋದು. ಹೌದು, ಈ ವಾರ ಯಾವುದೇ ರೀತಿ ಮಿಡ್ ವೀಕ್ ಎವಿಕ್ಷನ್ ಇಲ್ಲ. ಇದ್ರ ಬಗ್ಗೆ ಭವ್ಯಗೌಡರು ರೈಸ್ ಮಾಡ್ತಾರೆ, ಇದು ಯಾವ ರೀತಿ ನ್ಯಾಯ ಅಂತಲೂ ಭವ್ಯಗೌಡರು ರೈಸ್ ಮಾಡ್ತಾರೆ. ಧನ್ರಾಜ್ಗೆ ಮೋಸ ಮಾಡೋಕ್ಕೋಸ್ಕರ ಈ ವಾರ ಮಿಡ್ ವೀಕ್ ಎವಿಕ್ಷನ್ ಇಲ್ಲ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಅದಲ್ಲದೆ ಸಂಕ್ರಾಂತಿ ಹಬ್ಬ ಬೇರೆ ಇದ್ದ ಕಾರಣಕ್ಕೋಸ್ಕರನೂ ಆಗಿರ್ಬೋದು ಮಿಡ್ ವೀಕ್ ಎವಿಕ್ಷನ್. ಆದರೆ ಮೇನ್ ರೀಸನ್, ಮೂಲಗಳ ಮಾಹಿತಿ ಪ್ರಕಾರ ಮೇನ್ ರೀಸನ್ ಬಂದು ಮಿಡ್ ವೀಕ್ ಎವಿಕ್ಷನ್ ಯಾಕೆ ರದ್ದು ಮಾಡಿದ್ರು ಅಂದರೆ, ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂದರೆ, ಅದು ಬಂದು ಧನ್ರಾಜ್ ಅವ್ರು ಲಾಸ್ಟ್ ಟಾಸ್ಕ್ ಮಾಡಿರೋ ಮೋಸಕ್ಕೋಸ್ಕರ ಅಂತಲೇ ಮಾಹಿತಿ ಸಿಕ್ತಿದೆ ಅಂತ ಹೇಳ್ಬೋದು. ಅದ್ರಲ್ಲಿ ಸಂಕ್ರಾಂತಿ ಇದೆ, ಅದಕ್ಕೋಸ್ಕರ ಆಗಿರ್ಬೋದು. ಆದರೆ ಮೂಲಗಳ ಮಾಹಿತಿ ಪ್ರಕಾರ ಇದೆ ಬರ್ತಿರೋದು ಧನ್ರಾಜ್ಗೋಸ್ಕರ ಅಂತೇಳಿ. ಈ ಫ್ರ್ಯಾಂಕ್ ಎಲಿಮಿನೇಷನ್ ಬಲಿಯಾಗೋದು ಬಂದು ಭವ್ಯಗೌಡ ಅವರು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.